ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಎಸ್ಐಟಿ ಎಂಟ್ರಿ ಆಗಿದೆ. ಅಧಿಕೃತವಾಗಿ ಧರ್ಮಸ್ಥಳ ಕೇಸ್ ಫೈಲ್ ಎಸ್ಐಟಿಗೆ ಈ ಮುಖಾಂತರವಾಗಿ ಹಸ್ತಾಂತರ ಆಗುತ್ತೆ. ಹೇಗಿರುತ್ತೆ ಎಸ್ಐಟಿ ತಂಡದ ಮುಂದಿನ ತನಿಖೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ತನಿಖೆ ಹೇಗೆ ಸಾಗತ್ತೆ, ತನಿಖೆ ಹೇಗೆ ನಡೆಯುತ್ತೆ, ಇದರ ಮೇಲೆ ಪ್ರತಿಯೊಬ್ಬರ ಗಮನವೂ ಕೂಡ ಇದೆ. TV5 ಕನ್ನಡದಲ್ಲಿ ಎಸ್ಐಟಿ ತನಿಖೆಯ ಇಂಚಿಂಚು ಮಾಹಿತಿಯನ್ನ ನಾವು ವಿವರಿಸ್ತಾ ಹೋಗ್ತೀವಿ. ಈ ಪ್ರಕರಣ ಸಾಕಷ್ಟು ಸಂಚಲನಕ್ಕೆ ಕಾರಣವಾದಂತ ಪ್ರಕರಣವಾಗಿದೆ. ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಈ ಪ್ರಕರಣ ಸುದ್ದಿಯನ್ನ ಮಾಡಿದೆ, ಸದ್ದೂ ಆಗಿದೆ. ಸೊ ಹೀಗಿರ್ಬೇಕಾದ್ರೆ ಈ ಪ್ರಕರಣದಲ್ಲಿ ಸೂಕ್ತ ರೀತಿಯಾದಂತ ತನಿಖೆ ಆಗ್ಲೇಬೇಕಾಗತ್ತೆ. ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಎಸ್ಐಟಿ ಎಂಟ್ರಿ ಆಗಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಂಟ್ರಿಯನ್ನ ಕೊಟ್ಟಿದೆ. ಸೊ ಈ ಮುಖಾಂತರವಾಗಿ ಧರ್ಮಸ್ಥಳ ಕೇಸ್ ಫೈಲ್ ಎಸ್ಐಟಿಗೆ ಹಸ್ತಾಂತರ ಆಗಿರುತ್ತೆ. ಹಾಗಿದ್ರೆ ಎಸ್ಐಟಿ ಎಂಟ್ರಿ ಆದ್ಮೇಲೆ ತನಿಖೆ ಹೆಂಗ್ ನಡೆಯುತ್ತೆ, ತನಿಖೆ ಯಾವ್ಯಾವ ಹಂತಗಳಲ್ಲಿ ಸಾಗತ್ತೆ, ಯಾವ್ಯಾವ ಆಂಗಲ್ಸ್ ಅಲ್ಲಿ ಸಾಗತ್ತೆ, TV5 ಕನ್ನಡದಲ್ಲಿ ಎಸ್ಐಟಿ ತನಿಖೆಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಹೋಗ್ತೇವೆ. ಅಧಿಕೃತವಾಗಿ ಎಸ್ಐಟಿ ಯಾವಾಗ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆಯಿತೋ ಆಗಿನಿಂದ ಕುತೂಹಲ ಜಾಸ್ತಿ ಆಗ್ತಾ ಇದೆ. ತನಿಖೆ ಪಾರದರ್ಶಕವಾಗಿ ನಡೆಯುತ್ತಾ, ಸತ್ಯಾನುಸತ್ಯತೆ ಅನ್ನೋದು ಹೊರಗೆ ಬರುತ್ತಾ, ಹೇಗೆ ತನಿಖೆಯನ್ನ ಮಾಡ್ತಾರೆ ಅಂತ. ಸೊ ಆ ತನಿಖೆ ಹೇಗೆ ನಡೆಯುತ್ತೆ ಅಂತ ನೋಡೋದಾದ್ರೆ ಮೊದಲಿಗೆ ಅನಾಮಧೇಯ ದೂರುದಾರನ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆದ್ನಲ್ಲ ಒಬ್ಬ ವ್ಯಕ್ತಿ ಅನಾಮಧೇಯ, ಆತನ ಹೇಳಿಕೆಯನ್ನ ಮೊದಲಿಗೆ ದಾಖಲು ಮಾಡ್ಕೊಳ್ತಾರೆ. ಈ ಹಿಂದೆ ಆತ ದಾಖಲು ಮಾಡಿದನ ಹೇಳಿಕೆಯನ್ನ ಬಟ್ ಅದು ಪೊಲೀಸ್ ಇಲಾಖೆಗೆ, ಈಗ SITನೇ ಎಂಟ್ರಿ ಆಗಿರೋದ್ರಿಂದ SIT ಮುಂದೆ ಹೇಳಿಕೆಯನ್ನ ದಾಖಲು ಮಾಡಬೇಕಾಗತ್ತೆ. ಹೇಳಿಕೆ ದಾಖಲು ಆದ ನಂತರವೇ ಮುಂದಿನ ಪ್ರಕ್ರಿಯೆ. ಏನು ಸ್ಥಳ ಹಾಜರಾಗೇ ಇಲ್ಲ, ಸ್ಥಳ ಹಾಜರು ಮಾಡಬೇಕಾಗಿತ್ತು, 100 ಬುರುಡೆ ಅಂತೆ, 50 ಬುರುಡೆ ಅಂತೆ, ಅಲ್ಲಿ ಹೂತಿಟ್ಟಿದ್ರಂತೆ, ಇಲ್ಲಿ ಹೂತಿಟ್ಟಿದ್ರಂತೆ, ಈ ಅಂತೆ ಕಂತೆಗಳಿಗೆಲ್ಲವೂ ಕೂಡ ಈ ತನಿಖೆ ಅನ್ನೋದು ಮತ್ತಷ್ಟು ವೇಗವನ್ನು ಪಡ್ಕೊಳ್ಳುವಂತೆ ಮಾಡುತ್ತೆ. ಸೊ ಈ ಹೇಳಿಕೆಯನ್ನು ದಾಖಲು ಮಾಡಿದ ನಂತರ ಮಹಜರು ಪ್ರಕ್ರಿಯೆ ನಡೆಯುತ್ತೆ. ಎಲ್ಲೆಲ್ಲಿ ಹೂತು ಹಾಕಲಾಗಿತ್ತು ಆತ ಹೇಳ್ತಿರೋ ಪ್ರಕಾರ ನಾನು 100ಕ್ಕೂ ಹೆಚ್ಚು ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಆ ಪ್ಲೇಸಸ್ಗಳಿಗೆ ಕರ್ಕೊಂಡು ಹೋಗಿ ಮಹಜರನ್ನ ಮಾಡ್ತಾರೆ. ಇಲ್ಲ 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 ಅಂತ ಕರ್ಕೊಂಡು ಹೋಗಿ ಅಲ್ಲಿ ಒಂದು ವೇಳೆ ಹೂತು ಹಾಕಿದ್ದೇ ಆಗಿದ್ದಲ್ಲಿ ಅಸ್ಥಿಪಂಜರಗಳು, ತಲೆಬುರುಡೆಗಳು ಸಿಕ್ಕಿದ್ರೆ ಅದನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ಳಲಾಗತ್ತೆ. ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ಈ ಮಹಜರು ನಡೆಯುತ್ತೆ. ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿಗೆ ಸ್ಥಳ ಮಹಜರು ಆಗತ್ತೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂಥ ಒತ್ತಡ SIT ಟೀಮ್ಗೂ ಇದೆ. ಕೆಲವು ಅಧಿಕಾರಿಗಳು ಈ ತನಿಖೆಯಿಂದ ಹಿಂದೆ ಸರಿತಾ ಇದ್ದಾರೆ ಅಂತಂದ್ರೆ ಇದರ ಗಂಭೀರತೆ ಹೇಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಇದು ಒಂದು ಧರ್ಮದ ಭಾವನೆಗೆ ಧಕ್ಕೆ ತರಬಹುದಾದಂಥ ವಿಚಾರ ಆಗಿರೋದ್ರಿಂದ, ಅತಿ ಸೂಕ್ಷ್ಮವಾದಂಥ ವಿಚಾರ ಆಗಿರೋದ್ರಿಂದ ಯಾರ ಭಾವನೆಗೂ ಧಕ್ಕೆ ತರಬಾರ್ದು, ಆ ಭಾಗದ ಜನರ ಭಾವನೆಗೆ ಧಕ್ಕೆ ತರಬಾರ್ದು, ಎಲ್ಲೂ ಕೂಡ ಕಾನೂನಿನ ಚೌಕಟ್ಟು ಹೊರಗೆ ಹೋಗಬಾರ್ದು. ಸೊ ಆ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ಸ್ಥಳ ಮಹಜರಾಗತ್ತೆ.